सच्चिदानंद रूपाय शिवाय नमः। पंचस्य अवलोकिता पंचतत्वाधिनायका पंचब्रह्मव्यामोहि पंचाचार्यान् जगद्गुरु आदि जगद्गुरु ರೇವಕಾರಿ ಆಚಾರ್ಯರನ್ನ ಬಸವಾದಿ ಶರಣರನ್ನ ಮನಸಾರೆ ಸ್ಮರಿಸಿ ಬೆಂಗಳೂರಿನಲ್ಲಿ ನಡೆಯುತ್ತಿರುವ ಶ್ರೀಶೈಲ ಜಗದ್ಗುರು ಮಹಾಸಂಜೆಯವರ ಗುರುಪೂರ್ಣಿಮೆ ನಿಮಿತ್ತ ಗುರುವಂದನೆ ನಿಮಿತ್ತ ಹಮ್ಮಿಕೊಂಡಿರ್ತಕ್ಕಂತಹ ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನ ಶ್ರೀ ಕಟಿ ಪಂಡಿತಾರಾಧ್ಯರ ಜಯಂತ್ಯೋತ್ಸವ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಅನುಗ್ರಹಿಸಿರುವ ಶ್ರೀಮದ್ ಶ್ರೀಶೈಲ ಗುರುರಾಜ ಶಿವಸಿಂಹಾಸನಾಧೀಶ್ವರ ಶ್ರೀ ಶ್ರೀ ಸಾರ್ವಜನಿಕ ಜಗದ್ಗುರು ಡಾಕ್ಟರ್ ಚಂದ್ರಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸಮಿತಿಯವರಲ್ಲಿ ಭಕ್ತಿಪೂರ್ವಕ ಪ್ರಣಾಮಗಳನ್ನು ಸಮರ್ಪಿಸಿ ಈ ವೇದಿಕೆಯಲ್ಲಿ ಮತ್ತು ಈ ವೇದಿಕೆಗೆ ಮಾರ್ಗದರ್ಶಕರು ವಿದ್ವಾಂಸರು ಆತ್ಮೀಯರಾಗಿರ್ತಕ್ಕಂತಹ ಬೆಂಗಳೂರು ವಿಭೂತಿ ಮಠದ ಡಾಕ್ಟರ್ ಮಾತೃ ಶಿವಾಚಾರ್ಯರನ್ನು ಮೊದಲು ಮಾಡಿಕೊಂಡು ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಪೂಜೆಗೆ ಭಕ್ತಿಯ ವಂದನೆಗಳನ್ನು ಸಮರ್ಪಿಸಿ ಈ ಸಮಾರಂಭದ ಗೌರವಾಧ್ಯಕ್ಷರು ಕರ್ನಾಟಕ ವೀರಶೈವ ವಿದ್ಯಾಭಿವೃದ್ಧಿ ಸಂಸ್ಥೆಯ ಅಧ್ಯಕ್ಷರು ಕರ್ನಾಟಕ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮದ ಅಧ್ಯಕ್ಷರು ಈ ಸಮಾರಂಭದ ಕೇಂದ್ರ ಬಿಂದು ಬೆನ್ನೆಲುಬಾಗಿರ್ತಕ್ಕಂತಹ ಸನ್ಮಾನ್ಯ ಶ್ರೀ BS ಕರುಣಶೇಖರವರೇ, ವೇದಿಕೆ ಮೇಲೆ ಉಪಸ್ಥಿತರಾದಂತಹ ಬೆಂಗಳೂರು ನಗರ ವೀರಶೈವ ಮಹಾಸಭಾಧ್ಯಕ್ಷರಾದಂತಹ ಗುರುಸ್ವಾಮಿ ಅವರೇ, ಅಖಿಲ ಭಾರತ ವೀರಶೈವ ಮಹಾಸಭೆಯ ಯುವ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀ ಮನೋಹರ ಅವರೇ, ಮಹಾಕಾರಿ ಮಾದಯ್ಯನವರೇ, ಇಲ್ಲಿ ಸೇರಿರ್ತಕ್ಕಂತಹ ಸಮಸ್ತ ಆಸ್ತಿಕ ಬಂಧುಗಳೇ ಮತ್ತು ತಾಯಿಯಂದೇ, ನಮ್ಮ ಬದುಕು ಹೇಗಿದೆ ಅಂತ ಹೇಳಿದ್ರೆ ಸಂಸಾರ ನಮ್ಮನ್ನು ಬಿಡೋಕೆ ತಯಾರಿದ್ರು ಕೂಡ ನಾವು ಅದನ್ನು ಬಿಡೋದಕ್ಕೆ ತಯಾರಿಲ್ಲ. ಈ ಮಾತು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇಲ್ಲಿ ಬಂದಂಥವರಲ್ಲಿ ಬಹಳಷ್ಟು ಜನ ಮಾತು ಕೇಳಬೇಕಂತ ಬಂದಂಥವ್ರು 50% ಜನ ಇದ್ರೆ, ಅಲ್ಲಿ ಕೂತ್ಕೊಂಡು ಮಾತಾಡಬೇಕು ಅನ್ನುವಂಥವ್ರು ಮಾತ್ರ 50% ಜನ ಇದ್ದಾರೆ. ಸಹಜವಾಗಿ ಆ ಮಾತುಗಳು ಸಂಸಾರ ಮಾತುಗಳೇ ಆಗಿರ್ತವೆ. ಅಲ್ಲಿ ಕೂತ್ಕೊಂಡು ಮಾತಾಡುವಂತಹ ಮಾತುಗಳು ಸಂಸಾರದ ಮಾತುಗಳಾಗಿರ್ತವೆ. ಇಲ್ಲಿ ಕೇಳುವಂತಹ ಮಾತುಗಳು ಆಧ್ಯಾತ್ಮಿಕ ಮಾತುಗಳಾಗಿರ್ತವೆ. ನಿಮ್ಮ ಮುಂದೆ ಎರಡು ಆಯ್ಕೆ ಇದೆ. ಆಧ್ಯಾತ್ಮಿಕದಲ್ಲಿ ನಿಮ್ಮ ಕಿವಿಗಳನ್ನು ಕೊಡ್ತೀರೋ, ಸ್ವಲ್ಪ ಹೊತ್ತು ಮಾತುಗಳನ್ನು ಬದಿಗಿರಿಸಿ ನಿಮ್ಮ ಮಾತುಗಳನ್ನು ಶಾಂತವಾಗಿರಿಸಿರೋ ಆ ನಿಮಗೆ ಬಿಟ್ಟಂತಹ ಕಾರ್ಯ. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮಗೆ ಗೊತ್ತು ಮುಸ್ಲಿಮರು ಸಾಮೂಹಿಕ ಪ್ರಾರ್ಥನೆಗೆ ಹೋದರೆ ಅವರ ಪಕ್ಕದಲ್ಲಿ ದೊಡ್ಡ ಮಂತ್ರಿ ಬಂದು ಕೂತ್ಕೊಂಡು ಕೂಡ ಅವರು ತೀರಿ ಮಾಡೋಕ್ಕೆ ಹೋಗೋದಿಲ್ಲ. ಅವರು ಅವರ ಪ್ರಾರ್ಥನೆ ಮಾತ್ರ ಇರ್ತಾರೆ. ಕ್ರಿಶ್ಚಿಯನ್ನರು ಚರ್ಚಿಗೆ ಪ್ರಾರ್ಥನೆಗೆ ಹೋದರೆ ಎಂತಹ ದೊಡ್ಡ ಶಕ್ತಿ ಬಂದು ಅವರ ಪಕ್ಕದಲ್ಲಿ ನಿಂತ್ಕೊಂಡು ಕೂಡ ಅವನ ಕಡೆ ತಿರುಗಿ ನೋಡೋದಿಲ್ಲ. ಅವರು ಇರ್ತಕ್ಕಂಥದ್ದು ಮನಸ್ಸು ಕ್ರಿಸ್ತನಿಗೆ ಕೊಟ್ಟಿರ್ತಾರೆ, ಮಾತು ಪ್ರಾರ್ಥನೆಯನ್ನು ಅಲ್ಲಿ ಸಾಮೂಹಿಕವಾಗಿ ಮಾಡ್ತಾ ಇರ್ತಾರೆ. ಇವಿಬ್ಬರಿಗೂ ಹೋಲಿಸಿದಾಗ ನಾವು ಎಷ್ಟು ಹಿಂದಿದೀವೋ ಅಥವಾ ಮುಂದಿದೀವೋ ನಿಮಗೆ ಗೊತ್ತು. ಯಾಕೆಂತ ಹೇಳಿದ್ರೆ, ಒಂದು ಕಾಲ ಇತ್ತು ನಾವು ಮಾತಾಡ್ಬೇಕಂತ ಜೊತೆ ಒಬ್ಬರು ಪಕ್ಕದಲ್ಲಿ ಬೆಳೆಯಬೇಕನ್ನೋ ಕಾಲ ಇತ್ತು. ಈ ವಿಜ್ಞಾನ ತಂತ್ರಜ್ಞಾನ ಬಹಳಷ್ಟು ಮುಂದುವರೆದಿರೋದ್ರಿಂದ ನಮ್ಮ ಪಕ್ಕ ಕುತ್ಕೊಂಡ ಜೊತೆ ಮಾತಾಡ್ಬೇಕಂತೇನಿಲ್ಲ. ನಮ್ಮ ಜೊತೆ ಮಾತಾಡೋರು ದೂರ ಇದ್ರು ಕೂಡ ಚಿಂತಿಲ್ಲ, ನಾವು ಇಲ್ಲೇ ಕುತ್ಕೊಂಡು ಅವ್ರ ಜೊತೆ ಮಾತಾಡ್ತಾನೆ ಇರ್ಬೋದು. ಹಿಂಗೆ ಮಾತಾಡಿ ನಮ್ಮ ಮೈನೇ ಕೆಡಿಸ್ಕೊಂಡ್ಬಿಟ್ಟಿದ್ದೀವಿ, ನಮ್ಮ ಮನಸ್ಸನ್ನು ಕೂಡ ಕೆಡಿಸ್ಕೊಂಡ್ಬಿಟ್ಟಿದೆ. ಮಾತು ಏನ್ ಮಾಡೋದು ನಿಮ್ಗೆ ಗೊತ್ತಿದೆ. ಅಂತಹ ದೃಷ್ಟಿಯಲ್ಲಿ ನಮ್ಮ ಪರಂಪರೆಯಲ್ಲಿ ಆಗಿರ್ತಕ್ಕಂತಹ ಆಚಾರ್ಯರು, ಶರಣರು, ಮಹಾಂತರು, ಅವರಿಗೂ ನಮಗೂ ಇರ್ತಕ್ಕಂಥ ವ್ಯತ್ಯಾಸ ಏನಂತಂದ್ರೆ, ಅವರು ಸಂಸಾರವನ್ನು ಬಿಡಿಸಿದರೂ ಕೂಡ ಸಂಸಾರ ಅವ್ರಿಗೆ ಬೆನ್ನತ್ತಿ ಬರ್ತಾ ಇತ್ತು, ನಾವು ಸ್ವೀಕಾರ ಮಾಡುವಂಥದ್ದು. ಆದರೆ ನಮ್ಮ ಪರಿಸ್ಥಿತಿ ಏನಿದೆಯಪ್ಪ ಅಂತಂದ್ರೆ, ಸಂಸಾರ ನಮ್ಮನ್ನು ಬಿಡ್ತಾ ಇದ್ದು ಕೂಡ ನಾವು ಅದು ಬೆನ್ನತ್ತಿ ಹೋಗ್ತಾ ಇರ್ತೇವೆ. ಎಲ್ಲಿ ಹೋದ್ರೂ ನಮ್ಮನ್ನು ಬಿಡೋದಿಲ್ಲ. ದೇವಸ್ಥಾನಕ್ಕೆ ಹೋದ್ರು ಕೂಡ ಮಾತಿನ ರೂಪದಲ್ಲಿ ನಮಗೆ ಬೆನ್ನತ್ತಾ ಇರುತ್ತೆ. ಸಮಾರಂಭಕ್ಕೆ ಹೋದ್ರು ಕೂಡ ನಮ್ಮ ಅವ್ರಿಗೆ ಬೆನ್ನತ್ತಾ ಇರುತ್ತೆ. ಎಲ್ಲಿ ನಾವು ಯೋಚನೆ ಮಾಡಿ ಒಂದು ಗಾದೆ ಮಾತು ಹೇಳ್ತಾರೆ,
ಕಸಬರಿಗೆ ಕೈಲಾಸಕ್ಕೆ ಹೋದ್ರು ಕೂಡ ಕಸ ಬಳಿ ತಪ್ಪಲ್ಲ. ನಾವೆಂಥ ಸರ್ವ ಸಮಾಜಕ್ಕೆ ಹೋದ್ರು ಕೂಡ ಮಾತಾಡೋದು ತಪ್ಪದೇ ಇಲ್ಲ. ಮಾತಾಡ್ತಾ ಇರ್ತೀವಿ. ಶಾಂತಿ ಸಿಗೋದು ಏನು ಸಿಗಕ್ಕೆ ಸಾಧ್ಯ? ಮತ್ತೆ ಹೇಳ್ತೀವಿ ನಾವು ಧರ್ಮದಲ್ಲಿ ಶಾಂತಿ, ದೇವರ ಶಾಂತಿ ಇದೆ ಅಂತ ಹೇಳ್ತೀವಿ, ನೆಮ್ಮದಿ ಹೇಳ್ತೀವಿ, ಏನು ಸಿಗಕ್ಕೆ ಸಾಧ್ಯ ಇದೆ? ಆ ಕಾರಣಕ್ಕಾಗಿ ಇಲ್ಲಿ ಮಾತನಾಡ್ತಾ ಇರ್ತಕ್ಕಂಥ ಬಹಳಷ್ಟು ಜನರಿಗೆ ನನ್ನ ಕೋರಿಕೆ ಇಷ್ಟೇ, ನೀವು ಏನಾದರೂ ಕೂಡ ಬದುಕಿನಲ್ಲಿ ಶಾಂತಿ ನೆಮ್ಮದಿ ಸಿಗಬೇಕಾಗಿದ್ರೆ ಇಂತಹ ಮಹಾಪುರುಗಳ ಸನ್ನಿಧಿಯಲ್ಲಿ ನಾವು ಬಂದಿದ್ದೀವಿ ಅಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಆ ಮಾತುಗಳನ್ನ ಹರಟೆಯನ್ನ ಎಲ್ಲವನ್ನೂ ಕೂಡ ದೂರ ಇಟ್ಟು ಎಲ್ಲಿವರೆಗೂ ಕೂಡ ನಿಮ್ಮ ಮನಸ್ಸನ್ನ ಮಹಾಸನ್ನಿಧಿಯಲ್ಲಿ ನೀವು ಕೊಡೋದಿಲ್ಲವೋ ಅಲ್ಲಿವರೆಗೂ ಸಂಸಾರದ ಮುಂದೆ ನಿಮ್ಮನ್ನ ಬಿಡೋದಕ್ಕೆ ಸಾಧ್ಯ ಆಗೋದಿಲ್ಲ. ಆ ಭೂತರ ಕಪಿಮಿಸಿಯಲ್ಲಿ ನೀವು ಹೊರಗೆ ತರಬೇಕು ಅಂತಂದ್ರೆ ನಿಮ್ಮ ಮನಸ್ಸನ್ನು ನೀವು ನಿಯಂತ್ರಿಸಬೇಕು. ಗುರುವಿಗೆ ತನುವ ಕೊಟ್ಟು, ಲಿಂಗಕ್ಕೆ ಮನವ ಕೊಟ್ಟು, ಜಂಗಮಕ್ಕೆ ಧನವ ಕೊಟ್ಟಂತ ತ್ರಿಕರಣಪೂರ್ವಕವಾದಂತಹ ಪೂಜೆ ಮಾಡಿದಂತಹ ಶ್ರೇಷ್ಠ ಶ್ರೇಯಸ್ಸು ನಮ್ಮ ವೀರಶೈವ ಮಠಕ್ಕೆ ಸಲ್ಲತಕ್ಕಂಥ ಅಂತಹ ಸಂದರ್ಭದಲ್ಲಿ ನಾವು ಗುರುವಿಗೆ ತರುವ ಕೊಟ್ಟಿಗೆ ಅನ್ನುವಂಥ ಸಂಕೇತವಾಗಿ ಆ ಗುರುವಿನ ಪಾದಕ್ಕೆ ನಾವು ಹಣೆಯನ್ನು ಹಚ್ತೇವೆ. ನಾನು ಅಹಂಕಾರವನ್ನು ನಿನ್ನ ಪಾದಕ್ಕೆ ಅರ್ಪಣೆ ಮಾಡಿಬಿಟ್ಟಿದ್ದೇವೆ. ಲಿಂಗಕ್ಕೆ ಮನವ ಕೊಟ್ಟು ಅನ್ವೇಷಣೆ ಕೊಟ್ಟಿದ್ದೀವಿ ಗೊತ್ತಿಲ್ಲ. ಯಾಕಂದ್ರೆ ನೀವು ಮನಸ್ಸನ್ನ ಲಿಂಗಕ್ಕೆ ಕೊಡ್ಬೇಕಂತ ನೀವು ಕೇಳ್ತಾ ಇರ್ತೀರಿ. ನೀವು ಕೈಯಲ್ಲಿ ಇರ್ತಕ್ಕಂಥ ಮೊಬೈಲು ಅಲ್ಲಿ ಮನಸ್ಸು ಕೊಡೋಣ, ನನಗೆ ಮನಸ್ಸು ಕೊಡುವಂತ ಅದು ಸೇರಿತಾ ಇರುತ್ತೆ. ಭಕ್ತಿ ಇದ್ದವರು ಮನಸ್ಸನ್ನ ಲಿಂಗಕ್ಕೆ ಕೊಡ್ತಾರೆ. ಇನ್ನು ಬರಿಗಳಾಗಿರ್ತಕ್ಕಂಥ ಅದೇ ಮನಸ್ಸನ್ನು ನೀವು ಮೊಬೈಲಿಗೆ ಕೊಡ್ತೀರಿ. ಯಾವುದನ್ನು ರಕ್ಷಣೆ ಮಾಡೋದು ನೀವೇ ಕಾಯ್ದೆ ಮಾಡ್ಕೊಳ್ಳಿ. ಜನರ ಬಗ್ಗೆ ಧನವ ಕೊಟ್ಟು ಅಂದ್ರೆ ಬರೀ ಸಂಪತ್ತನ್ನು ಕೊಡೋದು ಅಂತ ಅರ್ಥ ಅಲ್ಲ. ನಮ್ಮ ಅಭಿಮಾನ, ನಾನು ನನ್ನದು ಅನ್ನುವಂಥ ಅಹಂಕಾರವನ್ನ ಮಮಕಾರವನ್ನ ನಾವು ಎಲ್ಲಿವರೆಗೂ ಅಲ್ಲಿ ಧಾರೆ ಇರುವುದಿಲ್ಲೋ ಅಲ್ಲಿವರೆಗೂ ನಮ್ಮ ಪೂಜೆ ಪರಿಪೂರ್ಣ ಆಗೋದಿಲ್ಲ. ಆ ಕಾರಣಕ್ಕಾಗಿ ಇವತ್ತಿನ ದಿವಸ ಪರಮ ಪೂಜ್ಯ ಶ್ರೀಶೈಲ ಜಗತ್ತು ಮಹಾಸನ್ನಿಧಿಯವರಿಂದ ನಾವು ಸಿದ್ಧಾಂತ ಶಿಖಾಮಣಿ ಆಧ್ಯಾತ್ಮಿಕ ಪ್ರವಚನವನ್ನು ಶ್ರವಣ ಮಾಡ್ತಾ ಇದ್ದೇವೆ. ಇಡೀ ಪಂಚಪೀಠಗಳಲ್ಲಿ ಶ್ರೀಶೈಲ ಪೀಠ ಸಮನ್ವಯ ಪೀಠ. ಯಾಕೆ ಅಂತ ಹೇಳಿದ್ರೆ ಒಂದು ಕಡೆ ಬೆಳಗು ಪಂಚಾಚಾರ್ಯ ತತ್ವ ಅಂತ ಹೇಳಿದ್ರೆ ಇನ್ನೊಂದು ಕಡೆ ಬೆಳಗು ಭಕ್ತ ಬಸವನ ಭಕ್ತಿ ತತ್ವ ಎನ್ನುವಂತ ಎರಡು ಘೋಷಣೆ ಮಾಡಿದಂತ ಏಕೈಕ ಪೀಠ ಯಾವಾಗಿದ್ರೆ ಅದು ಶ್ರೀಶೈಲ ಪೀಠ ಅನ್ನೋದನ್ನ ನಾವು ಭಕ್ತಿಯಿಂದ ಸಮರ್ಪಿಸಬೇಕಾದಂತ ವಿಚಾರ. ಅಪರೂಪದ ಘೋಷಣೆ ಎಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ. ಅಂಥ ಪೀಠದ ಪರಂಪರೆಯ ಜಗತ್ತು ಮಹಾಸನ್ನಿಧಿಯವರು. ಅವರಿಂದ ನಾವು ಆಧ್ಯಾತ್ಮಿಕ ಪ್ರವಚನದಲ್ಲಿ ಸಂಸಾರ ಜಯಸ್ಥಾನವನ್ನು ಕುರಿತು ನಾವು ಚಿಂತನೆಯನ್ನು ಮಾಡ್ತಾ ಇದ್ದೇವೆ. ಬಹಳ ಜನರಿಗೆ ಆಧ್ಯಾತ್ಮಿಕ ಸಾಧನೆಯನ್ನು ಮಾಡಬೇಕಾಗಿದ್ರೆ ಸಂಸಾರವನ್ನು ತ್ಯಜಿಸಬೇಕು, ಅದರ ಅರ್ಥ ಹೆಂಡತಿ ಮಕ್ಕಳು ಮನೆ ಮಾರು ಆಸ್ತಿ ಎಲ್ಲ ತ್ಯಜಿಸಬೇಕು ಅಂತ ಅರ್ಥ ಅಲ್ಲ. ಜಗದ್ಗುರು ರೇಣುಕ ಭಗವತ್ಪಾದರು ಸಿದ್ಧಾಂತ ಶಿಖಾಮಣಿಯ ಶಿವತತ್ವ ಶಿವಾದ್ವೈತ ತತ್ವವನ್ನು ಬೋಧನೆ ಮಾಡಿದರೆ ಅದು ಯಾರಿಗಪ್ಪ ಅಂತಂದ್ರೆ ಗೃಹಸ್ಥನಾಗಿರ್ತಕ್ಕಂಥ ಅಗಸ್ತ್ಯ ಮಹಾಮುನಿಗೆ. ಅಗಸ್ತ್ಯ ಲೋಪಾಮುದ್ರೆ ಮತ್ತು ಅಗಸ್ತ್ಯರು ದಂಪತಿಗಳು. ಆದಾಗ್ಯೂ ಕೂಡ ಅವರು ತಮ್ಮ ಸಂಸಾರ ಬದುಕಿನ ದೂರವಿಟ್ಟು ತಮ್ಮ ಮನಸ್ಸನ್ನ ರೇಣುಕ ಭಗವತ್ಪಾದರಿಗೆ ಕೊಟ್ಟಂತ ಪರಿಣಾಮವಾಗಿ ಸಿದ್ಧಾಂತ ಶಿಖಾಮಣಿಯ ಬೋಧನೆ ನಮ್ಮೆಲ್ಲರಿಗೂ ತರುತ್ತಾ ಇದೆ. ವೀರಶೈವ ಧರ್ಮಕ್ಕೆ ಹೊಸ ಚೇತನವನ್ನು ನೀಡತಕ್ಕಂಥ ಜಗಜ್ಯೋತಿ ಬಸವೇಶ್ವರರು ಗೃಹಸ್ಥಾಶ್ರಮದಲ್ಲಿ ಇದ್ದಾಗಲೂ ಕೂಡ ಈ ಧರ್ಮದ ಸಮಸ್ತ ಏಳಿಗೆಯನ್ನು ಬಯಸಿ ಎಲ್ಲಾ ಜಗತ್ತಿಗೆ ಎಲ್ಲರಿಗೂ ಕೂಡ ಈ ವಿಶ್ವಧರ್ಮವನ್ನು ಪುನರುತ್ಥಾನ ಮಾಡಿದ ಬಸವಣ್ಣವರು ಸನ್ಯಾಸಿಗಳಲ್ಲ, ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಜಗತ್ತಿಯ ಧರ್ಮವನ್ನು ಸಾರಿದಂತವರು. ಹಾಗಿದ್ದ ಮೇಲೆ ಆ ಎಲ್ಲ ಸಾಧನೆಗಳನ್ನು ನೋಡಬೇಕು ಅನಿಸುತ್ತೆ. ಆಧ್ಯಾತ್ಮಿಕ ಸಾಧನೆಯನ್ನು ಮಾಡೋದಕ್ಕೆ ಸಂಸಾರವನ್ನು ತ್ಯಜಿಸಬೇಕಾದಂತ ಅವಶ್ಯಕತೆ ಇಲ್ಲ. ಬದಲಿಗೆ ಸಂಸಾರದಲ್ಲಿ ಇರ್ತಕ್ಕಂಥ ವ್ಯಾಮೋಹವನ್ನು ತ್ಯಜಿಸಿದರೆ ಮಾತ್ರ ನಾವು ಆಧ್ಯಾತ್ಮಿಕ ಸಾಧನೆ ಸಾಧಿಸಲಿಕ್ಕೆ ಸಾಧ್ಯ ಅನ್ನೋದನ್ನು ನಾವೆಲ್ಲರೂ ಕೂಡ ಅನುಭವಿಸಬೇಕಾದ. ಅಂತ ಸಂದರ್ಭದಲ್ಲಿ ಜಗದ್ಗುರು ರೇಣುಕ ಭಗವತ್ಪಾದರು ಸಿದ್ಧಾಂತ ಶಿಖಾಮಣಿಯಲ್ಲಿ ನಮಗೆ ನಮ್ಮ ಸಮಸ್ತ ಏಳಿಗೆಗೂ ಕೂಡ ಗುರುವಿನ ಒಂದು ಕಾರುಣ್ಯ, ಗುರುವಿನ ಕೃಪಾಕಟಾಕ್ಷ, ಗುರುವಿನ ಅನುಗ್ರಹವೇ ಮುಖ್ಯ ಅಂತ ನಾವು ಭಾವಿಸಿದಂತಹ ಸಂದರ್ಭದಲ್ಲಿ ಯಾರಿಗೆ ಗುರುವಿನ ಅನುಗ್ರಹ ಆಗುತ್ತೆ ಅಂತ ಹೇಳಿದ್ರೆ ಯಾರು ಸಂಸಾರದಲ್ಲಿ ಹೇಯತಾ ಬುದ್ಧಿಯನ್ನು ಸಹಿಸ್ತಾರೋ, ಯಾರು ಸಂಸಾರದಲ್ಲಿ ನಿರಾಸಕ್ತಿಯನ್ನು ಹೊಂತಾರೋ,
ಯಾರು ಕೆಟ್ಟ ವಿಚಾರಗಳಿಂದ ದೂರ ಇರ್ತಾರೋ, ಮನಸ್ಸನ್ನು ಶುದ್ಧ ಮಾಡಿಕೊಂಡವರಿಗೆ ಮಾತ್ರ ಗುರು ಕಾರಣ್ಯ ಸಾಧ್ಯ ಅನ್ನೋದನ್ನು ತೋರಿಸೋಸ್ಕರವಾಗಿ ಮೊದಲು ಸಂಸಾರ ಸ್ಥಳವನ್ನು ಹೇಳಿ ನಂತರದಲ್ಲಿ ಗುರು ಕಾರಣ್ಯ ಸ್ಥಳವನ್ನು ತಿಳಿಸಿದ್ದಾರೆ. ಶರಣರಾಗಿರ್ತಕ್ಕಂಥ ದಾಸಿ ಮಾರ್ಗವನ್ನು ಮಾತನ್ನು ಹೇಳ್ತಾರೆ. ಅಂಗದ ಮೇಲೆ ಲಿಂಗ ಧರಿಸಿದರೆ ಧರಿಸದೆ ಗುರು ಕಾರಣ್ಯವಾಗಿದೆ ಎಂಬುದೆಂದರೆ ಬತ್ತಿನ ಕೆರೆಯಲ್ಲಿ ತಾವರಿಯ ಭಿತ್ತಿ ಬೆಳೆದಂತೆ ಮೊದಲ ರಾಮನಾಥ ಅನ್ನೋ ಅಂಗದ ಮೇಲೆ ಲಿಂಗ ಇಲ್ಲ, ಹಣೆ ಮೇಲೆ ವಿಭೂತಿ ಇಲ್ಲ, ಮನಸ್ಸಿಗೆ ಮಂತ್ರ ಇಲ್ಲ. ಆದರೂ ಕೂಡ ಯಾರಾದ್ರೂ ವ್ಯಕ್ತಿ ನನಗೆ ಗುರು ಕಾರಣ ಆಗಿದೆ ಅಂತ ಹೇಳ್ತಾನೆ ಅಂತ ಹೇಳಿದ್ರೆ ಅದು ಯಾಕಾಗತ್ತೆ ಅಂತಂದ್ರೆ ಬತ್ತಿನ ಕೆರೆಯಲ್ಲಿ ತಾವರಿಯ ಭಿತ್ತಿ ಬೆಳೆದಂತೆ ನೋಡೋದು ರಾಮನಾಥ ಅನ್ನೋ ಸಾಧ್ಯತೆ ಎಲ್ಲಾದ್ರೂ ಒಂದು ತಾವರೆ ಆಗಬೇಕಾದ ಕೆರೆಯಲ್ಲಿ ನೀರು ಶಾಶ್ವತವಾಗಿದ್ದಾಗ ಮಾತ್ರ ತಾವರೆ ಆಗುತ್ತೆ. ಅಂತರಲ್ಲಿ ಬತ್ತಿದ ಕೆರೆಯಲ್ಲಿ ಬಿತ್ತಿದ ತಾವರೆ ಆಗೋದಕ್ಕೆ ಸಾಧ್ಯವಿದೆಯೇ? ಯಾರು ಸಾಧ್ಯವಿಲ್ಲವೋ ಹಾಗೆ ಯಾರು ಗುರುವಿನ ಕೃಪೆಗೆ ಪಾತ್ರರಾಗಿ ಗುರುವಿನಿಂದ ದೀಕ್ಷೆಯನ್ನು ಹೊಂದಿ ಅಂಗದ ಮೇಲೆ ಲಿಂಗವನ್ನ, ಹಣೆಯಲ್ಲಿ ವಿಭೂತಿಯನ್ನ, ಮನಸ್ಸಿನಲ್ಲಿ ಮಂತ್ರವನ್ನ, ಪಾದದ ಪ್ರಸಾದವನ್ನ ಸ್ವೀಕಾರ ಮಾಡಿದವರಿಗೆ ಮಾತ್ರ ಗುರು ಕಾರಣ್ಯ ಸಾಧ್ಯ ಅನ್ನೋ ಕಾರಣಕ್ಕಾಗಿಯೇ ಸಂಸಾರ ಸ್ಥಳವನ್ನು ಮೊಟ್ಟ ಮೊದಲಿಗೆ ತಿಳಿಸಬೇಕಾಗಿದ್ದಾರೆ. ನಮಗೂ ಗೊತ್ತಿದೆ, ನೀವು ಎಷ್ಟೋ ಜನ ಮನೆಯಲ್ಲಿ ಆನಂದವಾಗಿ ನಿದ್ರೆ ಮಾಡ್ತಾ ಇರ್ತೀರಿ. ಸುಮ್ಮನೆ ನೋಡ್ತಾ ಹೋಗ್ರಿ ನೀವು. ಎಷ್ಟೋ ಜನ ಫುಟ್ಪಾತ್ನಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ, ಚರಂಡಿ ಇದ್ದು ನಿದ್ದೆ ಮಾಡ್ತಾ ಇರ್ತಾರೆ, ಮತ್ತೆ ಎಲ್ಲೆಲ್ಲೂ ಬಿದ್ದು ನಿದ್ದೆ ಮಾಡ್ತಾ ಇರ್ತಾರೆ. ಆದ್ರೆ ಬೆಳಿಗ್ಗೆ ಅಂದ್ರೆ ಅವ್ರಿಗೆ ಎಲ್ಲಿ ಬಿದ್ದಿದೆ ಅಂತ ಅವ್ರಿಗೆ ಗೊತ್ತಿರೋದಿಲ್ಲ. ಅಂದ್ರೆ ಅವ್ರು ಯಾವ ಸ್ಥಿತಿ ಇರ್ತಾರೆ ನಮಗೆ ಗೊತ್ತು. ನಮಗೆ ಈ ದುಶ್ಚಟಕ್ಕೆ, ಈ ದುರ್ವ್ಯಸನಕ್ಕೆ, ಈ ದುರಾಚಾರಕ್ಕೆ ನಾನು ಎಲ್ಲೋ ಬಲಿಯಾಗಿದ್ದೇನೆ ಅನ್ನೋದು ಗೊತ್ತು. ಆದ್ರೆ ಅದರಿಂದ ಈಚೆ ಬರಕ್ಕೆ ಆಗ್ತಾ ಇಲ್ಲ. ಅದು ಮಾತ್ರ ತಪ್ಪು ಅಂತ ಭಾವಿಸಬೇಡಿ, ಅದು ಮಾತ್ರ ತಪ್ಪು ಅಂತ ನಾವು ಭಾವಿಸಬೇಕಾಗಿಲ್ಲ. ವೀರಶೈವನಾದ ಮೇಲೆ ಲಿಂಗವನ್ನು ಬಿಟ್ಟು ಇರುವುದು, ಲಿಂಗವನ್ನು ತಿಳಿದೇ ಇರುವುದು, ಲಿಂಗವನ್ನು ಪೂಜೆ ಮಾಡದೇ ಇರುವುದು ಎಷ್ಟು ಅಪರಾಧ, ಎಷ್ಟು ಅಪವಾದ ಅಂತ ಹೇಳಿದ್ರೆ ದುಶ್ಚಟಕ್ಕೆ ಬಲಿಯಾಗಿರ್ತಕ್ಕಂಥ ವ್ಯಕ್ತಿ ತಪ್ಪು ಅಂತ ಗೊತ್ತಿಲ್ಲ, ಅಲ್ಲೇ ಬೀಳ್ತಾರಲ್ಲ ಅದು ಎಷ್ಟು ತಪ್ಪು. ಲಿಂಗವನ್ನು ಬಿಡುವುದು ತಪ್ಪು ಅಂತ ಗೊತ್ತಿದ್ರು ಲಿಂಗವನ್ನು ಬಿಟ್ಟು ಅಳಿತಲ್ಲ, ಇವೆರಡು ಕೂಡ ಒಂದೇ ರೀತಿಯಾದಂತಹ ತಪ್ಪುಗಳು, ಪ್ರಮಾದಗಳು, ಅಪವಾದಗಳು. ಆ ಕಾರಣಕ್ಕಾಗಿ ವೀರಶೈವರಾಗಿ ತಿಳಿಸಿದಂತಹ ನಾವು ಚನ್ನಬಸವಣ್ಣವರು ಹೇಳ್ತಾರೆ, ವೀರಶೈವನಾದರೆ ಒಡಲರಿಗಡೆಯು ಬಿಡಿದಾಚಾರವ ಬಿಡಿದಲ್ಲಿರಬೇಕು. ಶರೀರ ಹೋಗುತ್ತನ್ನು ಕೂಡ ಚಿಂತೆ ಮಾಡಿದರೆ ನನ್ನ ಆಚಾರವನ್ನ, ನನ್ನ ಧರ್ಮವನ್ನ, ನಮ್ಮ ವಿಚಾರವನ್ನ ಯಾರು ಚಾಚು ತಪ್ಪದೆ ಪಾಲಿಸಿಕೊಂಡು ಬರ್ತಾರೋ ಅವರು ಮಾತ್ರ ವೀರಶೈವರು. ಆ ಕಾರಣಕ್ಕಾಗಿ ಸಂಸಾರದ ಒಂದು ಬಾಹುಗಳಿಂದ, ಸಂಸಾರದ ಒಂದು ಕಪಿಮುಷ್ಟಿಯಿಂದ ಹೊರಗೆ ಯಾರಿಗೆ ಸಾಧ್ಯ? ಜಗದ್ಗುರು ರೇಣುಕ ಭಗವತ್ಪಾದರು ಸಂಸಾರ ಹೇಸದಲ್ಲಿ ತಿಳಿಸ್ತಾರೆ, ವಿವೇಕಿನೋ ವಿರಕ್ತಸ್ಯ ವಿಷಯೇಷು ಆತ್ಮರಾಗಿಣಃ ಸಂಸಾರ ಹೇಯಕ ಬುದ್ಧಿ ಜಾಯತೆ ವಾಸನಾ ಬಲ ಅನ್ನುವಂತ ಮಾತನ್ನು ಎಲ್ಲರಿಗೂ ಕೂಡ ಇದರಿಂದ ಹೊರಬರೋದಕ್ಕೆ ಸಾಧ್ಯ ಆಗುವುದಿಲ್ಲ. ಯಾರಿಗೆ ಸಾಧ್ಯ? ವಿವೇಕಿನೋ ವಿರಕ್ತಸ್ಯ ವಿಷಯೇಷು ಆತ್ಮರಾಗಿಣಃ. ಯಾರಿಗೆ ನಮ್ಮ ಸಂಸಾರದಲ್ಲಿರ್ತಕ್ಕಂಥ ಕೆಟ್ಟ ಒಂದು ದುಶ್ಚಟಗಳಿಂದ, ದುರ್ವ್ಯಸನಗಳಿಂದ ಮನಸ್ಸನ್ನು ಬಿಡಿಸಿಕೊಂಡು ಬರೋದಕ್ಕೆ ಸಾಧ್ಯವಾಗುತ್ತೋ ಅಂತ ವಿವೇಕಿಗಳಿಗೆ, ವಿರಕ್ತರಾದಂಥವರಿಗೆ, ವಿಷಯ ಸುಖವನ್ನು ಬಿಟ್ಟು ಆತ್ಮಸುಖವನ್ನು ಯಾರು ಮನಸ್ಸನ್ನು ಕೊಡ್ತಾರೋ ಅಂತವರಿಗೆ ಮಾತ್ರ ಸಂಸಾರ ಹೇರಿತ ಬುದ್ಧಿ ಜಾಗೃತಿ ವಾಸನಾಗಲ್ಲ, ಅಂತವರಿಗೆ ಮಾತ್ರ ಇದು ಸಾಧ್ಯ ಅನ್ನೋ ಮಾತನ್ನು ತಿಳಿಸ್ತಕ್ಕಂಥ ಆ ರೀತಿಯಲ್ಲಿ ಬಹಳಷ್ಟು ಜನ ತಿಳ್ಕೊಂಡಂತೆ ಸಂಸಾರ ಹೇಗಾಗ್ತದೆ, ನಿಮ್ಮ ಮನೆ ಮಾರು ಬಿಟ್ಟು ಬರಬೇಕಂತ ಅರ್ಥ ಅಲ್ಲ. ಅದರ ಅರ್ಥ ಯಾಕಂದ್ರೆ ನಿಮ್ಮ ಮನೆ, ನಿಮ್ಮ ಸಂಸಾರ ಇದು ನಿಮಗೆ ಕೆಟ್ಟ ಕೆಲಸ ಮಾಡಕ್ಕೆ ಅನ್ಸುತ್ತೆ, ಕೆಟ್ಟ ಕಡೆ ಕೊಂಡೊಯ್ಯುತ್ತೆ, ದೇವರನ್ನ ಮರೆಸುವಂತೆ ಮಾಡುತ್ತೆ, ಧರ್ಮವನ್ನು ಪಾಲಿಸದಂತೆ ನಿಮ್ಗೆ ಅಡ್ಡಗೋಡೆ ಆಗುತ್ತೆ. ಆ ಸಂಸಾರಕ್ಕೆ ನೀವು ಮರೆ ಹೊಡಿತೆ ಯಾಕಂದ್ರೆ ನಿಮ್ಮ ಕೈಯಿಂದ ಏನು ಮಾಡಿಸೋದು ಗೊತ್ತಿಲ್ಲ. ನನಗೆ ಆಶ್ಚರ್ಯ ಅನಿಸುತ್ತೆ ಒಂದು ದೃಶ್ಯವನ್ನು ನೋಡಿದೆ. ಯಾವ ಚಂದ್ರಶೇಖರ್ ಗುರುಜಿಯವರಂತವರನ್ನ 40 ಸೆಕೆಂಡಿನಲ್ಲಿ 60 ಸಾರಿ ಚುಚ್ಚಿ ಕೊಲ್ಲಬೇಕು ಅನ್ನೋದಾದ್ರೆ ಈ ಸಂಸಾರ ಏನೆಲ್ಲ ಮಾಡಿಸುತ್ತಲ್ಲ, ಯಾವ ಕಾರಣಕ್ಕಾಗಿ? ಒಂದು ಹಣಕ್ಕಾಗಿ, ಒಂದು ಆಸ್ತಿಗಾಗಿ, ಒಂದು ಅಂತಸ್ತಿಗಾಗಿ. ಅರ್ಥ ಮಾಡ್ಕೋಬೇಕು ಸಂಸಾರ ಏನೆಲ್ಲ ಮಾಡ್ತಾ ಇದೆ. ನೀವು ದಿನನಿತ್ಯ ಟಿವಿ ನೋಡ್ತಾ ಇರ್ತೀರಿ, ಪೇಪರ್ ನೋಡ್ತಾ ಇರ್ತೀರಿ. ನೀವು ಮಲಗುವ ಸಂದರ್ಭಗಳಿಗೆ
ನಿಮ್ಮ ಟಿವಿಯನ್ನ ನೀವು ಸ್ವಚ್ಛವಾಗಿ ತೊಳೆದೇ ಮಲ್ಕೋಬೇಕು. ಯಾಕಂದ್ರೆ ರಕ್ತದಲ್ಲೇ ತೊಳೆದು ಹೋಗ್ಬಿಟ್ಟಿರ್ತೇವೆ ಗೊತ್ತಿಲ್ಲ. ಆ ರಕ್ತ ಬಿಟ್ಟು ಏನು ಮಾಡಕ್ ಸಾಧ್ಯವಿಲ್ಲ. ಯಾವ ಫಲವಾಗಿ ನಾವು ಸಂಸಾರಕ್ಕೆ ಮಾರು ಹೋದ್ರೆ ಆ ಎಲ್ಲ ಕೆಟ್ಟ ಕೆಲಸವನ್ನ ನಮ್ಮಿಂದ ಮಾಡಕ್ ಅನ್ಸುತ್ತೆ. ನಾವು ಏನು ಮಾಡಿಲ್ಲ ಅಂತಂದ್ರೆ, ಆದರೆ ಎಷ್ಟೋ ಜನರಿಗೆ ಕ್ರೈಮ್ ನ್ಯೂಸ್ ನೋಡಿದ ಹೋದ್ರೆ ನಿದ್ದೆ ಬರೋದಿಲ್ಲ. ಯಾಕೆ ಈ ಮಾತನ್ನು ಹೇಳ್ತೀನಿ? ಅಪರಾಧವನ್ನು ಮಾಡುವುದು ಎಷ್ಟು ಪಾಪವೋ ಅದರ ಮನೋರಂಜನೆಗೆ ನೋಡೋದಿಲ್ಲ ಅದಕ್ಕಿಂತ ದೊಡ್ಡ ಪಾಪ. ನಮ್ಮ ಮನಸ್ಸು ಬಿಡುತ್ತೆ. ನಾವು ಕೊಲ್ಲದೇ ಇರ್ಬೋದು, ಆದರೆ ನೋಡುವ ಮೂಲಕವಾಗಿ ನಮ್ಮ ಮನಸ್ಸನ್ನು ವಿಚಿತ್ರಗೊಳಿಸ್ಬಿಡ್ತೀವಲ್ಲ, ನಮ್ಮ ಮನಸ್ಸನ್ನು ವಿಕಾರಗೊಳಿಸ್ಕೊಳ್ತೀವಲ್ಲ. ಆ ಕಾರಣಕ್ಕಾಗಿ ಅಂತ ಕೆಟ್ಟ ದುರಭ್ಯಾಸದಿಂದ ಹೊರಗೆ ಬಂದು ನಮ್ಮ ಮನಸ್ಸನ್ನ ಅಂಗೈಯಲ್ಲಿರ್ತಕ್ಕಂಥ ಲಿಂಗೈಗೆ ಕೊಡಬೇಕು. ನಮ್ಮ ಶರೀರದ ಅವಗುಣಗಳನ್ನ ಗುರು ಪಾದಕ್ಕೆ ಚೆಲ್ಲಬೇಕು. ಅಂದಾಗ ಮಾತ್ರ ನಾವು ಪರಿಶುದ್ಧರಾಗಿ ಜೀವನ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಆ ಕಾರಣಕ್ಕಾಗಿ ನಾವು ಅನ್ಬೋದು ಭಾವಿಸಿದ್ರೆ ಗುರುವಿಗೆ ನನಗೆ ಏನು ವ್ಯತ್ಯಾಸ ಇದೆ? ಅವರು ಮನುಷ್ಯರೇ, ನಾವು ಮನುಷ್ಯರೇ. ಎಷ್ಟೋ ಜನ ವಿಚಾರ ಮಾಡಿ ಇಲ್ಲಿ ಕಾಣಿಸ್ತದೆ. ಮನುಷ್ಯರಿಗೆ ಯಾಕೆ ನಾವು ನಮಸ್ಕಾರ ಮಾಡಬೇಕು? ಮನುಷ್ಯರಿಗೆ ಯಾಕೆ ಶರಣವನ್ನು ನಾವು ಹೋಗ್ಬೇಕು? ಆದರೆ ಮಹಾ ತಪಸ್ವಿಗಳಾಗಿರ್ತಕ್ಕಂತಹ ಯಡಿಯೂರು ತೋಟದ ಸಿದ್ಧಲಿಂಗೈತಿಗಳು ಒಂದು ಮಾತನ್ನು ಹೇಳ್ತಾರೆ. ಸುರತರು ವೃಕ್ಷಗಳಲ್ಲ, ಸುರಧೇನು ಪಶುವಿನೊಳಗಲ್ಲ, ಪರುಷ ಪಾಷಾಣದೊಳಗಲ್ಲ, ಶಿಷ್ಯನ ಭಾಗಕ್ಕೆ ಗುರು ನರನಲ್ಲ ಅನ್ನುವಂಥ ಮಾತನ್ನು ಹೇಳ್ತಾರೆ. ಆ ಕಾರಣಕ್ಕಾಗಿ ಗುರುವೇ ಪರಮ ದೈವ ಎಂದು ಭಾವಿಕೊಂಡ್ರೆ ಅಂತವರ ನಾನು ಶಿಷ್ಯನೆಂಬನೆಯ ಸ್ವತಂತ್ರ ಗುರು ಸಿದ್ದೇಶ್ವರ ಮಹಾಪ್ರಭುವೇ ಎನ್ನುವಂಥ ಮಾತನ್ನು ಹೇಳ್ತಾರೆ. ಯಾವ ರೀತಿಯಾಗಿ ಕಾಮಧೇನು ಅಂದ್ರೆ ಗಿಡ ಅಂತ ನಾವು ಭಾವಿಸೋದಿಲ್ಲ, ಹಸು ಅಂತ ಹೇಳಿದ್ರೆ ಅದೊಂದು ಪ್ರಾಣಿ ಅಂತ ಭಾವಿಸೋದಿಲ್ಲ. ಅದೇ ರೀತಿಯಾಗಿ ಪರುಷಮಣಿಯನ್ನ ಒಂದು ಲೋಹ ಅಂತ ನಾವು ಭಾವಿಸೋದಿಲ್ಲ. ಹಾಗೇನೆ ಗುರು ಅಂತಂದ್ರೆ ನರ ಅಂತ ಭಾವಿಸಬೇಡ ಅನ್ನುವಂಥ ಮಾತನ್ನ ಯಡಿಯೂರು ಸಿದ್ಧಲಿಂಗೇಶ್ವರ ತಿಳಿಸ್ತಕ್ಕಂಥದ್ದಾಗಿದ್ದಾರೆ. ಆ ಕಾರಣಕ್ಕಾಗಿ ನಾವೆಲ್ಲರೂ ಗುರು ಅಲ್ಲ, ಸಾಕ್ಷಾತ್ ಶಿವ. ಈ ಯಾವ ಸಾಕ್ಷಾತ್ ಬರುವ ನರಾಕೃತಿ ಅನ್ನುವಂಥ ಭಾವನೆಯಿಂದ ಪರಮಾತ್ಮನೇ ನರನಾಗಿ ನನ್ನನ್ನು ಉದ್ಧರಿಸುವುದಕ್ಕೆ ಬಂದಿದ್ದಾನೆ. ಸಂಸಾರವನ್ನ ಭಗವಂತ ಸೃಷ್ಟಿ ಮಾಡಿದ್ದಾನೆ. ಆ ಸಂಸಾರದಿಂದ ನಮ್ಮನ್ನು ಪಾರು ಮಾಡೋದಕ್ಕೆ ಅದೇ ಭಗವಂತ ಗುರುವಾಗಿ ಬಂದಿದ್ದಾನೆ ಅನ್ನುವಂಥ ಸಿದ್ಧಾಂತ ವೀರಶೈವ ಸಿದ್ಧಾಂತ. ಅಂತ ಗುರುವಿಗೆ ನಾವು ನಮ್ಮ ಬದುಕನ್ನ, ನಮ್ಮ ಭಕ್ತಿಯನ್ನ ಸಮರ್ಪಣೆ ಮಾಡಿದಾಗ ನಮ್ಮ ಬದುಕು ಸಾರ್ಥಕವಾಗುತ್ತೆ ಅನ್ನುವಂಥ ಒಂದು ತತ್ವ ಸಿದ್ಧಾಂತವನ್ನು ಪಾಲಿಸಿಕೊಳ್ಳತಕ್ಕಂಥ ಧರ್ಮ ಈ ವೀರಶೈವ ಧರ್ಮ. ಆ ನಿಟ್ಟಿನೊಳಗೆ ಬೆಂಗಳೂರು ಮಹಾನಗರದ ಸಮಸ್ತ ಜನತೆಗೆ ಇದೊಂದು ದೊಡ್ಡ ಭಾಗ್ಯ. ಮಹಾಗುರುಗಳ ಒಂದು ಗುರುಪೌರ್ಣಮಿಯನ್ನ ಶ್ರೀಶೈಲ ಜಗದ್ಗುರು ಮಹಾಸ್ವಾಮಿಯವರ ಸಾನ್ನಿಧ್ಯದಲ್ಲಿ ಆಚರಿಸುವಂತ ಒಂದು ಅದೃಷ್ಟ ನಮ್ಮೆಲ್ಲರೂ ಕೂಡ ಬಂದಿರತಕ್ಕಂಥದ್ದು. ಆ ಅದೃಷ್ಟ ಹೇಗಿದೆಪ್ಪ ಅಂತಂದ್ರೆ ಅಂತ ಗುರುಗಳ ಮೇಲೆ, ಅಂತ ಧರ್ಮದ ಮೇಲೆ, ಅಂತ ಪರಂಪರೆಯ ಮೇಲೆ ನಿಷ್ಠೆ ಇದ್ರೆ ನಾವೇನೆಲ್ಲ ಸಾಧಿಸಬಹುದು ಅನ್ನೋದನ್ನ ನನ್ನ ಅನುಭವಕ್ಕೆ ಬಂದಂತ ವಿಚಾರ. ಭಾರತದಲ್ಲಿ ಇತ್ತೀಚೆಗೆ ನಾನು ಅಮೆರಿಕ ದೇಶಕ್ಕೆ ಹೋಗಿ ಅಲ್ಲಿ ವೀರಶೈವ ಧರ್ಮದ ಪ್ರಸಾರ ಮಾಡಿದಂತಹ ವಿಚಾರವನ್ನು ನೀವೆಲ್ಲರೂ ಬಹಳ ವಿಜ್ಞಾನದಿಂದ ಸ್ಮರಿಸ್ತಾ ಇದ್ದೇವೆ. ಇಂತಹ ಒಂದು ಭಾಗ್ಯ ನನಗೆ ಸಿಗಬೇಕಾದ್ರೆ ಆ ಗುರುಪೀಠದ ಮೇಲೆ ನಾನು ಇದ್ದಂತಹ ಭಕ್ತಿ ಇವತ್ತು ನನ್ನ ಎಲ್ಲರೂ ಕಳಿಸ್ಕೊಂಡು ಹೋಗತಕ್ಕಂಥ. ಬಹುಶಃ ಅಮೆರಿಕ ನಗರದಲ್ಲಿ ನಾನು ಹೋಗುವ ಮುಂಚೆ ಅಲ್ಲಿನ ಸಮಾಜದ ಕಾರ್ಯಕರ್ತರು ಒಂದು ಮಾತನ್ನು ಹೇಳಿದ್ರು, ನಮಗೆ ದೇವರು ಗೊತ್ತಿಲ್ಲ, ಬಿಟ್ಟು ಗೊತ್ತಿಲ್ಲ, ಲಿಂಗ ಗೊತ್ತಿಲ್ಲ, ನಮಗೇನು ಮಂತ್ರ ಗೊತ್ತಿಲ್ಲ, ದೀಕ್ಷೆ ಗೊತ್ತಿಲ್ಲ ಅನ್ನುವಂಥ ಮಾತು ಹೇಳಿದ್ರು. ಆದರೆ ಅಲ್ಲಿ ಸಾಮೂಹಿಕವಾದಂತಹ ಶಿವಪೂಜೆಯನ್ನ ನಾರ್ತ್ ಅಮೆರಿಕ ವೀರಶೈವ ಸಮಾಜದ 45ನೇ ವಾರ್ಷಿಕೋತ್ಸವದಲ್ಲಿ ಬೆಳಗಿನ ಜಾವ ಇಷ್ಟಲಿಂಗ ಪ್ರಾತ್ಯಕ್ಷಿಕೆಯನ್ನು ನಡೆಸಿದಾಗ ಅವ್ರೇನು ಹೇಳಿದ್ರ ಅದೆಲ್ಲ ಸುಳ್ಳಿತ್ತು. ಅಲ್ಲಿ ಕೂತ್ಕೊಂಡಿರ್ತಕ್ಕಂಥ ಎಷ್ಟೋ ಮಹಿಳೆಯರು ಅಭಿಷೇಕ ಮಾಡುವಾಗ ರುದ್ರಪಠಣವನ್ನು ಮಾಡ್ತಾ ಇರುವಂತಹ ದೃಶ್ಯವನ್ನು ಕಾಣಬಹುದು. ಅಂದ್ರೆ ಕೊರೋನಾ ಕಾಯಿಲೆ ಬೀರಿನ ಸಂದರ್ಭವನ್ನ ಅಲ್ಲಿನ ಕುಟುಂಬದವರು ಇಂಥ ಬಿಡು ಸಿಗೋದು ನಮ್ಗೆ ಅಪರೂಪ. ಆ ಕಾರಣಕ್ಕೆ ಇಂಥ ಬಿಡುವನ್ನ ನಾವು ರುದ್ರಾಭಿಷೇಕ ಕಲಿಬೇಕು ಅನ್ನುವಂಥ ಭಾವನೆಯಿಂದ ಎಷ್ಟೋ ಆ ಸಂದರ್ಭವನ್ನ ಆ ರುದ್ರಾಭಿಷೇಕ ಕಲಿಯುವುದಕ್ಕಾಗಿ ವಿನಿಯೋಗ ಮಾಡಿ ರುದ್ರಪಠಣ ಮಾಡುವಂತ ದೃಶ್ಯವನ್ನು ನಾವು ನೋಡಿದಾಗ ಬಹಳ ಬಗ್ಗೆ ಅಭಿಮಾನ ಅನಿಸ್ತದೆ. ಸುಮಾರು 3 ರಾಜ್ಯದ ಜಾರ್ಜಿಯಾ, ಟೆಕ್ಸಾಸ್ ಮತ್ತು ಕ್ಯಾಲಿಫೋರ್ನಿಯಾದ 3 ರಾಜ್ಯದ ಸುಮಾರು 6 ನಗರಗಳಿಗೆ ಭೇಟಿ ಕೊಟ್ಟಂತಹ ಸಂದರ್ಭದಲ್ಲಿ ಅಲ್ಲಿನ ಜನತೆ ಒಂದು ನಮ್ಮ ಧರ್ಮವನ್ನ, ನಮ್ಮ ಆಚರಣೆಯನ್ನು ಪಾಲಿಸಿಕೊಂಡು ಬಂದಂತಹ ಒಂದು ಸ್ವರೂಪ ನನಗೆ ನಿಜಕ್ಕೂ ಕೂಡ ಬಹಳ ಸಂತೋಷ ಉಂಟಾಯಿತು. ಅಂತ ಒಂದು ಅವಕಾಶ ನನಗೂ ಕೂಡ ಸಿಗಬೇಕಾದ್ರೆ
ಅದೇ ಅಮೆರಿಕದ ಹ್ಯೂಸ್ಟನ್ ನಗರದಲ್ಲಿ ನೆಲೆಸಿರ್ತಕ್ಕಂಥ ನಮ್ಮ ವೀರಶೈವರ ಅತ್ಯಂತ ಪಂಚಪೀಠದ ಅಭಿಮಾನಿ ಮತ್ತು ಪ್ರತಿನಿತ್ಯ ನಾವಿಂದ ಅಲ್ಲಿ ನಾವೆಷ್ಟು ಒಂದು ತಿಂಗಳಿದ್ದೇವೆ, ಪ್ರತಿನಿತ್ಯ ನಮ್ಮ ಜೊತೆಗೆ ಶಿವಪೂಜೆ ಆದಮೇಲೆ ಸಿದ್ಧಾಂತ ಶಿಖಾಮಣಿ ಪಾರಾಯಣ ಪರಿಚಯವನ್ನ ಒಂದು ಪ್ರವಚನ ಮಾಡುವಂತಹ ಒಂದು ವ್ಯವಸ್ಥೆಯನ್ನು ಸೃಷ್ಟಿಸಿದಂತ ನಮ್ಮ ಪಂಚಪೀಠದ ಅಭಿಮಾನಿ ಯುಗ ಶ್ರೀ ಗಂಗಾಧರ ಮಠದವರನ್ನ ನಾವು ಸ್ಮರಿಸಿದ್ದೇವೆ. ಅವರು ನಮ್ಮ ಪಂಚಪೀಠದ ಒಬ್ಬ ಶಿವಾಚಾರ್ಯರಲ್ಲಿ ಭಾಗವಹಿಸಬೇಕು ಅನ್ನುವಂತ ಒಂದು ಹಠವನ್ನ ಅಲ್ಲಿ ಒಂದು ಅಪೇಕ್ಷೆಯನ್ನು ಹೊಂದಿತ್ತು. ಅದೇ ಸಂದರ್ಭದಲ್ಲಿ ಅಮೆರಿಕದ ಒಂದು ವೀಸಾ ಪರವಾನಿಗೆ ನಾನು ಬಳಿ ಇದ್ದಂತ ಸಂದರ್ಭದಲ್ಲಿ ನೀವು ಬರಬೇಕು ಅನ್ನುವಂತ ಕರೆಯನ್ನು ಮಾಡಿ ಅಂತ ಒಂದು ಸಮಾರಂಭದಲ್ಲಿ ಪಾಲ್ಗೊಳ್ಳುವಂತ ಅವಕಾಶವನ್ನು ನೀಡಿದ್ದು ಗಂಗಾಧರ ಮಠದವರು. ಅವರು ನಾನು ಬಹಳ ಅಭಿನಂದನೆ ಸ್ಮರಿಸ್ತಾ ಇದ್ದೇನೆ. ಸುಮಾರು 1 ತಿಂಗಳ ಪರ್ಯಂತವಾಗಿ ಪ್ರತಿನಿತ್ಯವೂ ಕೂಡ ಯಾವ ರೀತಿಯಾಗಿ ನಾವು ಶ್ರಾವಣ ಸಂಜೆ ಕಾರ್ಯಕ್ರಮ ಆಚರಿಸುವ ಅದೇ ರೀತಿಯಾಗಿ 25 ದಿವಸದಲ್ಲಿ ಸುಮಾರು 30 ಮನೆಗಳಲ್ಲಿ ಇಷ್ಟಲಿಂಗ ಪ್ರಾತ್ಯಕ್ಷಿಕೆ ಮತ್ತು ಸಿದ್ಧಾಂತ ಶಿಖಾಮಣಿ ಪ್ರವಚನ ನಡೆಸಿಕೊಟ್ಟಿರ್ತಕ್ಕಂಥ ಒಂದು ಸಂದರ್ಭ. ಆ ಸಂದರ್ಭ ಬಹುಶಃ ಆ ಪರಪೂಜೆಯ ಜಗದ್ಗುರು ಮಹಾಸಂಘದವರ ಕೃಪಾಶಾಸನದಿಂದ ಅಂತ ಒಂದು ಅವಕಾಶ ನನಗೆ ಪ್ರಾಪ್ತಿಯಾಗಿತ್ತು. ಆ ಅವಕಾಶಕ್ಕಾಗಿ ಅಮೆರಿಕದ ವೀರಶೈವ ಸಮಾಜ ಅಧ್ಯಕ್ಷರಾಗಿರ್ತಕ್ಕಂಥ ಹರೀಶ್ ಹಿರೇಮಠವರು, ಗಂಗಾಧರ ಮಠವರು ಮತ್ತು ಎಲ್ಲ ಸಮಾಜದವರು ಕೂಡ ಆ ಒಂದು ಅವಕಾಶವನ್ನ ನನಗೆ ಕೊಟ್ಟಿರ್ತಕ್ಕಂಥದ್ದು. ಬಹುಶಃ ನಾನು ಯಾರಿಗೂ ಕೂಡ ನೀವು ಲಿಂಗ ಧರಿಸಿಕೊಳ್ಳಿ, ವಿಭೂತಿ ಧರಿಸುವಂತ ಒತ್ತಾಯ ಎಲ್ಲಿ ಮಾಡಕ್ ಹೋಗಿಲ್ಲ. ನನ್ನ ಉದ್ದೇಶ ಲಿಂಗದ ಮಹತ್ವವನ್ನ, ಜಂಗಮದ ಮಹತ್ವ, ವಿಭೂತಿ ಮತ್ತು ತಿಳಿಸೋದಷ್ಟೇ ನನ್ನ ಕರ್ತವ್ಯ. ಅದರಿಂದ ಮಹಾಪರಿವರ್ತನೆ ಎಷ್ಟೋ ಜನ ಇಲ್ಲಿವರೆಗೆ ನಾವು ತಿಳಿದೀವಿ ಎಲ್ಲ ಬಿಟ್ಬಿಟ್ಟಿದ್ವಿ. ಇನ್ನು ಮುಂದೆ ನಾವು ಸತತವಾಗಿ ಲಿಂಗವನ್ನು ಧರಿಸ್ತೇವೆ ಅನ್ನುವಂಥ ಒಂದು ಪ್ರಮಾಣ ಮಾಡಿಲ್ಲ. ಅದು ಅವರನ್ನು ಕೊಟ್ಟಂತ ದೊಡ್ಡ ಕೊಡುಗೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಆ ಕಾರಣಕ್ಕಾಗಿ ನಾವು ಹಸಿವನ್ನ ಊಟ ಮಾಡಿಸೋದು ಮುಖ್ಯವಲ್ಲ, ಹಸಿವನ್ನ ಸೃಷ್ಟಿ ಮಾಡಿದ್ರೆ ಊಟವನ್ನು ಅವರೇ ಮಾಡ್ತಾರೆ. ಆ ಕಾರಣಕ್ಕಾಗಿ ನಾವು ಧರಿಸ್ಕೊಳ್ರಿ ಅಂತ ಒತ್ತಾಯ ಮಾಡಿ ತೂತು ಮಾಡಿ ಊಟ ಮಾಡಿಸಬೇಕಾಗುತ್ತೆ. ಆ ಪ್ರಯತ್ನ ನಾವು ಮಾಡೋದು ಬೇಡ. ನಮ್ಮ ಧರ್ಮದ ತತ್ವವನ್ನು ಮಹತ್ವವನ್ನು ತಿಳಿಸಿದ್ರೆ ಸಾಕು. ಹೌದು ಹೀಗಿದೆ ನಮ್ಮ ಧರ್ಮ ಅಂತ ಅವರೇ ಆ ಧರ್ಮಕ್ಕೆ ಹೋಗ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಆ ಒಂದು ಅವಕಾಶ ಸಿಕ್ಕಂತ ಸಂದರ್ಭದಲ್ಲಿ ಸುಮಾರು 2 ಸಮಾರಂಭಗಳಲ್ಲಿ ಅಂತ ಒಂದು ವೀರಶೈವ ತತ್ವ ಧರ್ಮವನ್ನ ಸಿದ್ಧಾಂತ ಶಿಖಾಮಣಿ ವಚನಗಳನ್ನು ಆಧರಿಸಿ ನಾನು ಅವರಿಗೆ ನನ್ನ ತಿಳಿದ ಮಟ್ಟಿಗೆ ನನ್ನ ವಿಚಾರಗಳನ್ನು ಅವರಿಗೆ ಹಂಚಿಕೊಂಡೆ. ಸಾಕಷ್ಟು ನನ್ನ ಅಭಿಮಾನದಿಂದ ಸ್ವಲ್ಪ ಪರಿವರ್ತನೆ ಮಾಡಿದರೆ ಅವರು ನನ್ನ ಜೋಳಿಗೆಗೆ ಸಾಕಷ್ಟು ಕಾಣಿಕೆಯನ್ನು ಸಲ್ಲಿಸಿರ್ಬೋದು. ಅದು ಯಾವುದು ನನಗೆ ಮುಖ್ಯವಲ್ಲ. ಆದರೆ ಅವರ ಒಂದು ತಿಳುವಳಿಕೆಯಲ್ಲಿ ಯಾವ ಅಜ್ಞಾನ ಇತ್ತೋ ಅದನ್ನು ಮರೆಮಾಚಿ ಈ ಮುಂದೆ ನಾವು ಧರ್ಮವಂತರಾಗಿ ಬಾಳ್ತಿರುವಂತಲ್ಲ ಅವರು ಕೊಟ್ಟಂತ ಬಹುದೊಡ್ಡ ಕಾಣಿಕೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಂತ ಒಂದು ಸಂದರ್ಭಕ್ಕಾಗಿ ಅಭಿಮಾನದಿಂದ ಸ್ಮರಿಸಿ ನಿಮ್ಮೆಲ್ಲರ ಶುಭ ಹಾರೈಕೆ ಜಗದ್ಗುರು ಮಹಾಶ್ರೀಯವರ ಆಶೀರ್ವಾದ ನಿರಂತರವಾಗಿ ಇರಲಿ ಅಂತ ನಾನು ಪ್ರಾರ್ಥಿಸಿಕೊಂಡು ಈ ಮಾತಿಗೆ ವಿರಾಮವನ್ನು ಹೇಳ್ತಾ ಇದ್ದೇನೆ. ಓಂ ಶಾಂತಿ ಶಾಂತಿ.